ಎಪ್ಸಾನ್ L130 ಇದು ಇಂಕ್ಜೆಟ್ ಪ್ರಿಂಟರ್ ಆಗಿದೆ. ಅದು ಪ್ರಿಂಟರ್ ಹೆಡ್. ಪವರ್ ಆನ್ ಮಾಡಿದಾಗ ಪ್ರಿಂಟರ್ನ ಹೆಡ್ ಈ ರೀತಿ ಚಲಿಸುತ್ತದೆ. ಈ ಪ್ರಿಂಟರ್ನ ಪೇಪರ್ ಇನ್ಪುಟ್ ಟ್ರೇ ಸುಮಾರು 50 ಹಾಳೆಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಇದು ಇಂಕ್ ಟ್ಯಾಂಕ್ ವರ್ಗದ ಪ್ರಿಂಟರ್ ಆಗಿದೆ ಮತ್ತು ಅಲ್ಲಿ ಗೋಚರಿಸುತ್ತಿರುವುದು ಇಂಕ್ ಟ್ಯಾಂಕ್ಗಳು. ಇದರಲ್ಲಿ ದ್ರವ ರೂಪದ ಇಂಕ್ ಅನ್ನು ನೀವು ನೋಡಬಹುದು. ಈ ಟ್ಯಾಂಕ್ಗಳ ಕ್ಯಾಪ್ಗಳನ್ನು ತೆರೆದು ನಾವು ಇಂಕ್ ಅನ್ನು ರೀಫಿಲ್ ಮಾಡಬಹುದಾಗಿದೆ. ಕಲರ್ ಪ್ರಿಂಟರ್ ಸಾಮಾನ್ಯವಾಗಿ 4 ಬಣ್ಣಗಳ ಮಿಶ್ರಣದೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ಸಿಯಾನ್, ಮೆಜೆಂಟಾ, ಹಳದಿ ಮತ್ತು ಕಪ್ಪು ಅಥವಾ ಕೀ. ಇದು CMYK ಎಂದು ಜನಪ್ರಿಯವಾಗಿದೆ. ಬ್ಲ್ಯಾಕ್ ಕಲರ್ ಪ್ರಮುಖವಾದ ಬಣ್ಣ ಆಗಿರುತ್ತದೆ, ಏಕೆಂದರೆ ಇದು ಮೇನ್ ಮಿಕ್ಸಿಂಗ್ ಕಲರ್ ಆಗಿದೆ. ಯಾವುದೇ ಕಲರ್ ಪ್ರಿಂಟ್ ಈ 4 ಬಣ್ಣಗಳ ಸಂಯೋಜನೆಯಾಗಿರುತ್ತದೆ. ಆದ್ದರಿಂದ ನೀವು ಒಂದು ಕಲರ್ ಪ್ರಿಂಟರ್ ಅನ್ನು ಕೊಂಡುಕೊಂಡರೆ ಈ 4 ಬಣ್ಣದ ಕಾರ್ಟ್ರಿಜ್ಗಳನ್ನು ಖರೀದಿಸಬೇಕು ಅಥವಾ 4ರಲ್ಲಿ ಯಾವುದು ಖಾಲಿಯಾಗುತ್ತದೋ ಅದನ್ನು ರೀಫಿಲ್ ಮಾಡಬೇಕಾಗುತ್ತದೆ. ಎಪ್ಸಾನ್ L130 ಇದರ ಬೆಲೆ ಸುಮಾರು 9,000 ರೂಪಾಯಿ ಆಗಿದೆ. ಮೊದಲ ಬಾರಿ ಪ್ರಿಂಟರ್ ಅನ್ನು ಬಳಸುವವರಿಗೆ ನಾವು ಈ ಪ್ರಿಂಟರ್ ಅನ್ನು ರೆಕಮೆಂಡ್ ಮಾಡುತ್ತೇವೆ, ಏಕೆಂದರೆ ಇದರ ನಿರ್ವಹಣೆ ಸುಲಭ, ರೀಫಿಲ್ ಮಾಡುವುದು ಸುಲಭ ಮತ್ತು ಉತ್ತಮ ಬಾಳಿಕೆಯನ್ನು ಸಹ ನೀಡುತ್ತದೆ. ಈ ಪ್ರಿಂಟರ್ ಅನ್ನು ನೀವು ಕೊಂಡುಕೊಂಡರೆ ಕೆಲ ವರ್ಷಗಳವರೆಗೆ ಮತ್ತೊಂದು ಪ್ರಿಂಟರ್ ಅನ್ನು ಕೊಂಡುಕೊಳ್ಳುವ ಪ್ರಮೇಯ ನಿಮಗೆ ಬರುವುದಿಲ್ಲ, ಏಕೆಂದರೆ ಈ ಪ್ರಿಂಟರ್ ಕನಿಷ್ಠ 2-3 ವರ್ಷಗಳವರೆಗೆ ಉತ್ತಮ ಗುಣಮಟ್ಟದ ಮತ್ತು ಉತ್ತಮ ಪ್ರಮಾಣದ ಪ್ರಿಂಟ್ಗಳನ್ನು ಇದು ನೀಡುತ್ತದೆ. ಕಲರ್ ಇಂಕ್ ಬಾಟಲ್ಗಳು ಪ್ರತಿ ಬಾಟಲ್ಗೆ ಸುಮಾರು 800 ರೂಪಾಯಿ ಬೀಳುತ್ತದೆ ಹಾಗೂ ಬ್ಲ್ಯಾಕ್ ಇಂಕ್ ಸುಮಾರು 400 ರೂಪಾಯಿ ಬೀಳುತ್ತದೆ. ಯಾವುದೇ ಕಾರಣಕ್ಕೂ ಇಂಕ್ಜೆಟ್ ಪ್ರಿಂಟರ್ಗಳಿಗೆ ಕಂಪ್ಯಾಟಿಬಲ್ ಇಂಕ್ ಅನ್ನು ಬಳಸಬೇಡಿ, ಏಕೆಂದರೆ ಇದರಿಂದ ಪ್ರಿಂಟರ್ನ ಲೈಫ್ ಕಡೆ ಪಕ್ಷ 50% ಕುಗ್ಗುತ್ತದೆ ಮತ್ತು ಪ್ರಿಂಟ್ ಕ್ವಾಲಿಟಿ ಸಹ 50% ರಷ್ಟು ಕಡಿಮೆಯಾಗುತ್ತದೆ. ಈ ಇಂಕ್ ಬಾಟಲ್ಗಳನ್ನು ನೀವು ಹತ್ತಿರದ ಸ್ಟೇಷನರಿ ಶಾಪ್ಗಳಲ್ಲಿ ಕೊಂಡುಕೊಳ್ಳಿ, ಏಕೆಂದರೆ ಅಲ್ಲಿ ಸಾಮಾನ್ಯವಾಗಿ ನಿಮಗೆ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತದೆ. ಯಾವುದೇ ಕಾರಣಕ್ಕೂ ಆನ್ಲೈನ್ನಲ್ಲಿ ಕೊಳ್ಳಬೇಡಿ, ಏಕೆಂದರೆ ಅವರು ಕಳಪೆ ಗುಣಮಟ್ಟದ ಇಂಕ್ ಅನ್ನು ಕಡಿಮೆ ಬೆಲೆಗೆ ಮಾರುತ್ತಾರೆ. ಮತ್ತು ಇನ್ನೊಂದು ವಿಷಯವೆಂದರೆ ಪ್ರಿಂಟರ್ನ ಇಂಕ್ ಲೆವೆಲ್ಗಳನ್ನು ಗಮನಿಸಿ ನೀವು ಯಾವ ಕಲರ್ನ ಇಂಕ್ ಖಾಲಿಯಾಗಿದೆಯೋ ಆ ಕಲರ್ನ ಇಂಕ್ ಬಾಟಲ್ಗಳನ್ನೇ ಕೊಂಡುಕೊಳ್ಳುವುದು ಒಳ್ಳೆಯದು. ಮೊದಲು ಖಾಲಿಯಾಗುವ ಬಣ್ಣವೆಂದರೆ ಬ್ಲ್ಯಾಕ್, ನಂತರ ಯೆಲ್ಲೋ, ಅದರ ನಂತರ ಮೆಜೆಂಟಾ, ಸಯಾನ್ ಕಡೆಯದಾಗಿ ಖಾಲಿಯಾಗುತ್ತದೆ. ನಮ್ಮ ಅನುಭವದಲ್ಲಿ ಈ CMYK 4 ಕಲರ್ಗಳಲ್ಲಿ 1:2:4:8 ಈ ಪ್ರಮಾಣದಲ್ಲಿ ಈ ಇಂಕ್ಗಳು ಖಾಲಿಯಾಗುತ್ತವೆ. ಅಂದರೆ ನೀವು ಸಾಕಷ್ಟು ಬ್ಲ್ಯಾಕ್ ಅಂಡ್ ವೈಟ್ ಪ್ರಿಂಟ್ ಹಾಗೂ ಸ್ವಲ್ಪ ಪ್ರಮಾಣದ ಕಲರ್ ಪ್ರಿಂಟ್ಗಳನ್ನು ನೀಡಿದರೆ ಈ ಸರಾಸರಿಯಲ್ಲಿ ಈ ಇಂಕ್ಗಳು ಖಾಲಿಯಾಗುತ್ತವೆ. ಹಾಗಾಗಿ ದಯವಿಟ್ಟು ಕಾಂಬೋ ಪ್ಯಾಕ್ಗಳನ್ನು ಕೊಂಡುಕೊಂಡು ಇಂಕ್ಗಳನ್ನು ಸ್ಟಾಕ್ ಮಾಡಿ ಇಟ್ಟುಕೊಳ್ಳಬೇಡಿ. ಸ್ವಲ್ಪ ಬೆಲೆ ಹೆಚ್ಚಾದರೂ ಇಂಡಿವಿಜುವಲ್ ಬಾಟಲ್ಗಳನ್ನು ಕೊಂಡುಕೊಳ್ಳುವುದೇ ಉತ್ತಮ. ಈ ಪ್ರಿಂಟರ್ಗೆ ಬಳಸುವ ಇಂಕ್ ನಂಬರ್ ಎಪ್ಸಾನ್ 664. ದಿನಕ್ಕೆ 10ರಿಂದ 50 ಪೇಜ್ಗಳವರೆಗೆ ಪ್ರಿಂಟ್ ಅನ್ನು ನೀಡುವುದಾದರೆ ನೀವು ಈ ಪ್ರಿಂಟರ್ ಅನ್ನು ಕೊಂಡುಕೊಳ್ಳುವುದು ಉತ್ತಮ. ಈ ಪ್ರಿಂಟ್ ಬಾಟಲ್ಗಳು ಸುಮಾರು 4,000 ಪೇಜ್ಗಳವರೆಗೆ ಪ್ರಿಂಟ್ ಅನ್ನು ನೀಡುತ್ತದೆ ಎಂದು ಕಂಪನಿಯವರು ಹೇಳುತ್ತಾರೆ, ಅಂದರೆ ಬ್ಲ್ಯಾಕ್ ಅಂಡ್ ವೈಟ್ ಟೆಕ್ಸ್ಟ್ ಪ್ರಿಂಟ್. ಆದರೆ ನಮ್ಮ ಅನುಭವದಲ್ಲಿ ಹೇಳುವುದಾದರೆ ಈ ಪ್ರಿಂಟ್ ಬಾಟಲ್ಗಳು ಗರಿಷ್ಠವೆಂದರೆ 2,000 ಬ್ಲ್ಯಾಕ್ ಅಂಡ್ ವೈಟ್ ಟೆಕ್ಸ್ಟ್ ಪ್ರಿಂಟ್ಗಳನ್ನು ನೀಡಬಹುದಾಗಿದೆ. ಇಮೇಜ್ಗಳನ್ನು ಪ್ರಿಂಟ್ ಮಾಡಿದರೆ ಇದು ಮತ್ತಷ್ಟು ಕಡಿಮೆಯಾಗುತ್ತದೆ. ನಿಮ್ಮ ಬಳಿ ಕಲರ್ ಇಂಕ್ಜೆಟ್ ಪ್ರಿಂಟರ್ ಇದೆ ಎಂದಾದರೆ ನೀವು ಇಮೇಜ್ಗಳನ್ನು ಪ್ರಿಂಟ್ ಮಾಡಲು ಹೋಗಿಯೇ ಹೋಗುತ್ತೀರಿ. ನೀವು ಸಾಕಷ್ಟು ಇಮೇಜ್ಗಳನ್ನು ಪ್ರಿಂಟ್ ಮಾಡುತ್ತಿದ್ದರೆ ಬ್ಲ್ಯಾಕ್ ಕಲರ್ ಅಂತೂ 500 ಪ್ರಿಂಟ್ ಆಗುವುದರ ಒಳಗೆ ಖಾಲಿಯಾಗುವುದು ಖಚಿತ, ಏಕೆಂದರೆ ಬ್ಲ್ಯಾಕ್ ಅನ್ನುವುದು ಕೀ ಕಲರ್. ಇದು ಕಲರ್ ಪ್ರಿಂಟ್ಗಳನ್ನು ಪ್ರಿಂಟ್ ಮಾಡುವುದಕ್ಕೂ ಸಹ ಬಳಕೆಯಾಗುತ್ತದೆ. ಹಾಗಾಗಿ ಸಾಮಾನ್ಯ ಕಂಡೀಷನ್ಗಳಲ್ಲಿ, ಅಂದರೆ ನೀವು ಪ್ರಿಂಟರ್ ಅನ್ನು ಒಳ್ಳೆಯ ಕಂಡೀಷನ್ನಲ್ಲಿ ಇಟ್ಟಿದ್ದರೆ, ಧೂಳಿನಿಂದ ಮುಕ್ತವಾಗಿಸಿದರೆ, ಹೆಡ್ ಡ್ರೈ ಆಗುವುದನ್ನು ತಪ್ಪಿಸಿದರೆ, ಅಂದರೆ
ಸಾಕಷ್ಟು ಹೆಡ್ ಕ್ಲೀನಿಂಗ್ ಸೈಕಲ್ಗಳನ್ನು ನೀವು ಕೊಡದಿದ್ದರೆ, ಹೀಗಾಗಿ ಅನಗತ್ಯವಾಗಿ ಇಂಕ್ ಖಾಲಿಯಾಗದಿದ್ದರೆ, ನೀವು ಈ ಎಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡಿದ್ದರೆ, ಅದೃಷ್ಟವಿದ್ದರೆ ಪ್ರತಿ ಬ್ಲ್ಯಾಕ್ ಅಂಡ್ ವೈಟ್ ಪ್ರಿಂಟ್ಗೆ ಸುಮಾರು 20 ಪೈಸೆ ಬೀಳುತ್ತದೆ ಮತ್ತು ಕಲರ್ ಪ್ರಿಂಟ್ಗೆ 60 ಪೈಸೆಯಿಂದ ರೂಪಾಯಿ 2.5ವರೆಗೂ ಬೀಳಬಹುದು. ಅಂದರೆ ಇದು ನಿಮ್ಮ ಪ್ರಿಂಟ್ನಲ್ಲಿ ಎಷ್ಟು ಭಾಗ ಟೆಕ್ಸ್ಟ್ ಹಾಗೂ ಎಷ್ಟು ಭಾಗ ಇಮೇಜ್ ಇರುತ್ತದೆ ಇದರ ಮೇಲೆ ಅವಲಂಬಿತವಾಗಿರುತ್ತದೆ. ಇದು ನಮ್ಮ ಅನುಭವದಲ್ಲಿ ನಾವು ಕಂಡುಕೊಂಡಿರುವಂತಹ ಲೆಕ್ಕಾಚಾರ. ಇದರ ಜೊತೆಗೆ ಪ್ರತಿ A4 ಶೀಟ್ನ ಬೆಲೆ ಇಂದು 50 ಪೈಸೆ ಆಗಿರುವುದನ್ನು ಸಹ ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಪ್ರಿಂಟರ್ ಎಂದ ಮೇಲೆ ಡ್ಯೂಟಿ ಸೈಕಲ್ ಎಂಬುದನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. ಡ್ಯೂಟಿ ಸೈಕಲ್ ಎಂದರೆ ಒಂದು ಪ್ರಿಂಟರ್ ಒಂದು ತಿಂಗಳಿನಲ್ಲಿ ಎಷ್ಟು ವರ್ಕ್ ಲೋಡ್ ಅನ್ನು ತೆಗೆದುಕೊಳ್ಳುತ್ತದೆ, ಅಂದರೆ ಎಷ್ಟು ಪ್ರಿಂಟ್ಗಳನ್ನು ನೀಡುತ್ತದೆ ಎಂಬುದು. ಕಂಪನಿ ಹೇಳುವಂತೆ ಈ ಪ್ರಿಂಟರ್ನ ಡ್ಯೂಟಿ ಸೈಕಲ್ 15,000 ಪ್ರಿಂಟ್ ಪ್ರತಿ ತಿಂಗಳಿಗೆ, ಅಂದರೆ ದಿನಕ್ಕೆ 500 ಪ್ರಿಂಟ್ಗಳು. ಆದರೆ ಈ ಪ್ರಿಂಟರ್ಗೆ ಇಷ್ಟೊಂದು ವಾಲ್ಯೂಮ್ ನೀಡಿದರೆ ಹೆಚ್ಚು ಬಾಳಿಕೆ ಬರುವುದಿಲ್ಲ. ಪ್ರತಿದಿನ ಬ್ಲ್ಯಾಕ್ ಅಂಡ್ ವೈಟ್ ಅಥವಾ ಕಲರ್ ಯಾವುದಾದರೂ ಸರಿ 50 ಪೇಜ್ಗಳವರೆಗೆ ಪ್ರಿಂಟ್ ನೀಡಿದರೆ, ಅಂದರೆ ತಿಂಗಳಿಗೆ ಸುಮಾರು 2,000 ಪ್ರಿಂಟ್ಗಳನ್ನು ನೀಡಿದರೆ ಒಳ್ಳೆಯದು. ಯಾವಾಗಲಾದರೂ ಒಮ್ಮೆ 100ರಿಂದ 200 ಪೇಜ್ಗಳವರೆಗೆ ಪ್ರಿಂಟ್ ಅನ್ನು ನೀಡಬಹುದು, ಆದರೆ ಇದೇ ಅಭ್ಯಾಸವಾಗಬಾರದು. ಇಂಕ್ಜೆಟ್ ಪ್ರಿಂಟರ್ಗಳನ್ನು ಕಡಿಮೆ ಪ್ರಮಾಣದ ಪ್ರಿಂಟ್ಗಳನ್ನು ನೀಡುವುದಕ್ಕೆ ಬಳಸುತ್ತಾರೆ. ನಿಮ್ಮ ಪ್ರಿಂಟ್ ವಾಲ್ಯೂಮ್ ಹೆಚ್ಚಾದಂತೆ ಇಂಕ್ಜೆಟ್ ಪ್ರಿಂಟರ್ಗಳನ್ನು ಬಳಸುವುದು ಅಷ್ಟು ಸೂಕ್ತವಲ್ಲ. ಹೆಚ್ಚಿನ ವಾಲ್ಯೂಮ್ ಹೆಚ್ಚಿನ ಸ್ಪೀಡ್ ನೀಡುವ ಇಂಕ್ಜೆಟ್ ಪ್ರಿಂಟರ್ಗಳು ಇವೆಯಾದರೂ ನಾವು ಈ ರೀತಿಯ ಪ್ರಿಂಟರ್ಗಳನ್ನು ಮನೆಗಳಲ್ಲಿ ಮತ್ತು ಸಣ್ಣ ಆಫೀಸ್ಗಳಲ್ಲಿ ಬಳಸುವುದಕ್ಕೆ ರೆಕಮೆಂಡ್ ಮಾಡುವುದಿಲ್ಲ. ಇಂತಹ ದೊಡ್ಡ ಇಂಕ್ಜೆಟ್ ಪ್ರಿಂಟರ್ಗಳು ಪ್ರೊಫೆಷನಲ್ಗಳಿಗೆ, ಅಂದರೆ ಫೋಟೋ ಸ್ಟುಡಿಯೋ, ಆರ್ಟ್ ವರ್ಕ್ ಮಾಡುವವರು, ID ಕಾರ್ಡ್ ಪ್ರಿಂಟ್ ಮಾಡುವವರು, ಸಬ್ಲಿಮೇಷನ್ ಪ್ರಿಂಟಿಂಗ್ ಮಾಡುವವರು, ಇಂಥವರಿಗಾಗಿ ಈ ಪ್ರಿಂಟರ್ಗಳು ಇರುವುದು. ಈ ದೊಡ್ಡ ಇಂಕ್ಜೆಟ್ ಪ್ರಿಂಟರ್ಗಳಲ್ಲಿ ದೊಡ್ಡ ಇಂಕ್ ಟ್ಯಾಂಕ್ಗಳು, ಹೆಚ್ಚಿನ ಬಣ್ಣಗಳು ಅಂದರೆ ಲೈಟ್ ಬ್ಲ್ಯಾಕ್, ಲೈಟ್ ಮೆಜೆಂಟಾ, ಲೈಟ್ ಸಿಯಾನ್, ಈ ರೀತಿ ಹೆಚ್ಚಿನ ಕಲರ್ ಡೆಪ್ತ್ ನೀಡುವ ಪ್ರಿಂಟರ್ಗಳಾಗಿವೆ. ಅವರುಗಳು ಕಮರ್ಷಿಯಲ್ ಉದ್ದೇಶಕ್ಕಾಗಿ ಇಂತಹ ಹೆಚ್ಚು ಸ್ಪೀಡ್ ಹಾಗೂ ಹೆಚ್ಚು ಕ್ವಾಲಿಟಿ ಹೊಂದಿರುವ ಪ್ರಿಂಟರ್ಗಳನ್ನು ಇಟ್ಟುಕೊಂಡಿರುತ್ತಾರೆ. ಆದರೆ ನಿಮಗೆ, ಅಂದರೆ ಮನೆ ಹಾಗೂ ಸ್ಮಾಲ್ ಆಫೀಸ್ಗಳಲ್ಲಿ ಪ್ರಿಂಟರ್ ಬೇಕಾಗಿರುವವರಿಗೆ ನಿಮ್ಮ ಪ್ರಿಂಟ್ ವಾಲ್ಯೂಮ್ ಹೆಚ್ಚಾದಂತೆ ಇಂಕ್ಜೆಟ್ ಪ್ರಿಂಟರ್ ಅನ್ನು ಬದಲಾಯಿಸುವ ಬದಲು ಅದರ ಜಾಗಕ್ಕೆ ಒಂದು ಲೇಸರ್ ಪ್ರಿಂಟರ್ ಅನ್ನು ತರುವುದು ಉತ್ತಮ. ಆಗ ನೀವು 2 ಪ್ರಿಂಟರ್ಗಳನ್ನು ಉಪಯೋಗಿಸಬಹುದು. ಬ್ಲ್ಯಾಕ್ ಅಂಡ್ ವೈಟ್ ಪ್ರಿಂಟ್ ನೀಡಲು ಲೇಸರ್ ಪ್ರಿಂಟರ್ ಅನ್ನು ಬಳಸಬಹುದು ಹಾಗೂ ಕಲರ್ ಪ್ರಿಂಟ್ ಅನ್ನು ನೀಡಲು ಇಂಕ್ಜೆಟ್ ಪ್ರಿಂಟರ್ ಅನ್ನು ಬಳಸಬಹುದು. ಜೊತೆಗೆ ಕರೆಂಟ್ ಹೋದಾಗ UPS ಮೋಡ್ನಲ್ಲಿ ಇದನ್ನು ಬಳಸಬಹುದು ಮತ್ತು ಒಂದು ವೇಳೆ ನಿಮ್ಮ ಲೇಸರ್ ಪ್ರಿಂಟರ್ ಕೆಟ್ಟು ಹೋಗಿದ್ದರೆ ಅಥವಾ ರೀಫಿಲ್ ಮಾಡಬೇಕಿದ್ದರೆ ಆಗ ನೀವು ಈ ಇಂಕ್ಜೆಟ್ ಪ್ರಿಂಟರ್ ಅನ್ನು ಬಳಸಬಹುದು.